ಹರ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜಗನ್ಮಾತೆ ಜಗಜ್ಜನನಿಯಾದಿ ಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತು ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಯಾವ ಗ್ರಂಥಕರ್ತರಾದ ಪೀತಾಂಬಜಿಯವರಿಗೂ ಅನಂತ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಹಿಂದಿನ ದಿವಸ ಏನು ಹೇಳಿಕೊಂಡು ಬಂದಾರು ಅಂದರೆ ವಿಚಾರ ಚಂದ್ರೋದಯ ಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಹೇಳ್ಯಾರ. ಸಚ್ಚಿದಾನಂದ ಬ್ರಹ್ಮಂದು ಉಂಟೈತಿ ಹೆಂಗೆ ತಿಳಿಯೋದಕ್ಕೆ. ಇನ್ನು ಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಕ್ಕತಿ ಅಂಥೇಳಿ ಇವತ್ತು ಹೇಳುವವರದಾರ. ಪರೋಕ್ಷ ಬ್ರಹ್ಮಜ್ಞಾನದ ಏನಾಗುತ್ತದೆ, ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು ಹೇಳ್ತಾರೆ ಇಲ್ಲಿ. ಸದ್ಗುರು ಸತ್ಯಶಾಸ್ತ್ರ ವಚನದಲ್ಲಿ ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನವಾಗುತ್ತದೆ. ಸದ್ಗುರು ಸತ್ಯಶಾಸ್ತ್ರದಲ್ಲಿ ವಚನದಲ್ಲಿ ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ವಿಶ್ವಾಸ ಬೇಕಲ್ರಿ. ವಿಶ್ವಾಸ ಇರ್ಲಿಕ್ಕೆ ಹಂಗೆ ಈಗ ದೋಸ್ತ 10,000 ರೂಪಾಯಿ ಬೇಡ್ತಾನೆ, ಅವು ಕೊಳ್ಳೆ ಕೊಡ್ತಾನನ್ನೋ ಭರೋಸೆ ಐತಿ. ಭರೋಸೆ ಇದ್ದಾಗನ 10,000 ರೂಪಾಯಿ ಕಡ್ನ ಕೊಡ್ತಾನೆ ದೋಸ್ತ, ಅವನಿಗೆ ವಿಶ್ವಾಸ ಐತಿ, ತಂದು ಕೊಡ್ತಾನನ್ನೋ ವಿಶ್ವಾಸ ಐತಿ ಅವನಿಗೆ. ಅದರಂತೆ ಇಲ್ಲಿ ಶಾಸ್ತ್ರದಲ್ಲಿ ಸದ್ಗುರು ಸತ್ಯಶಾಸ್ತ್ರ ವಚನದಲ್ಲಿ ವಿಶ್ವಾಸ ಇಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಇಲ್ಲಿ ಮಥನ ಗಡಿಗೆ ಇದ್ದಂಗಿದೆ. ಪರಮಾತ್ಮನು ಹೇಳ್ಯಾನ ಗೀತೆಯಲ್ಲಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಅಚಿರೇನ ಗಚ್ಚತಿ. ಶ್ರದ್ಧಾ ಬೇಕು ಮೊದಲೇ ಮುಖ್ಯ. ಗುರುವಿನ ಮೇಲೆ ಆ ವಚನದಲ್ಲಿ ನಮಗೆ ಶ್ರದ್ಧಾ ಇತ್ತಂದ್ರೆ ಜ್ಞಾನ ಆಕೈತಿ. ಗುರುಗಳ ಮೇಲೆ ಶ್ರದ್ಧಾ ಇರ್ಲಿಕ್ಕೆ ಜ್ಞಾನ ಹೆಂಗೆ ಆಕೈತ್ರಿ? ಜ್ಞಾನ ಆಗಂಗಿಲ್ಲ ಶ್ರದ್ಧಾ ಇರ್ಲಿಕ್ಕೆ. ಅದಕ್ಕಿಲ್ಲಿ ಶ್ರದ್ಧಾ ಅಂತಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನ ವಿಹಾರಕ್ಕೆ ಹೊಂಟಿದ್ರು. ಸಾಯಂಕಾಲ ಹೋಗೋ ಸಂದರ್ಭದಲ್ಲಿ ಅರ್ಜುನ ಗಿಡದೊಳಗೆ ಗಿಳಿ ಕೂತೈತಿ ನೋಡು ಅಂದ. ಹೌದು ಕೃಷ್ಣ, ಮುಂದಕ್ಕೂ ಹೋಗ್ಬಿಡ್ದ, ಗಿಳಿ ಅಲ್ಲೋ ಅದು ಕಾಗೈತಿ, ಕಾಗಿ ಕುಂತತಿ. ಹೌದು ಕೃಷ್ಣ, ಕಾಗಿ ಅಲ್ಲ. ಅಲ್ಲ ನಿನಗೆ ನೋಡಕ್ಕೆ ಕಣ್ಣರ ಅದಾವಿಲ್ಲೋ,
ಗಿಳಿ ಅಂದ್ರೆ ಗಿಳಿಯತಿ, ಕಾಗೆ ಅಂದ್ರೆ ಕಾಗೆತಿ. ನಿನ್ನ ಕಣ್ಣರ ಅದಾವಿಲ್ಲ ನೋಡಕ್ಕ ಅಂತ ಕೇಳಿದ ಪರಮಾತ್ಮ ಅರ್ಜುನನ. ಆಗ ಹೇಳಿದ ಅರ್ಜುನ, ನಿನ್ನ ಮ್ಯಾಲೆ ವಿಶ್ವಾಸ ಐತೆ ನಂದು, ನೀ ಏನು ಹೇಳ್ತಿಲ್ಲ ಅದ ಸತ್ಯ. ನನಗೆ ಹಿಂಗೆ ವಿಶ್ವಾಸ ಇರ್ಬೇಕ್ರಿ ಗುರುಗಳ ಮೇಲೆ. ಹಿಂಗೆ ವಿಶ್ವಾಸ ಇತ್ತಂದ್ರೆ ಸತ್ಯಶಾಸ್ತ್ರ ವಚನದಲ್ಲಿ, ಸದ್ಗುರು ಸತ್ಯಶಾಸ್ತ್ರ ವಚನದಲ್ಲಿ ವಿಶ್ವಾಸ ಇರುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ ತಿಳ್ಕೊಂಡು ಬಂತಾರೆ. ಇನ್ನು ಪರೋಕ್ಷ ಬ್ರಹ್ಮಜ್ಞಾನದ ಫಲ ಏನೈತಪ್ಪ? ಈಗ ಹೇತು ಆತ, ಫಲ ಏನದ್ರದು ಬೇಕಲ್ಲ. ಅದನ್ನು ಪರೋಕ್ಷ ಬ್ರಹ್ಮಜ್ಞಾನದ ಫಲನೂ ಬೇಕಲ್ಲ, ಅದರಿಂದ ಏನಾಕೈತೆ ಅನ್ನೋ ಫಲ ಬೇಕಲ್ಲ ನಮ್ಗೆ, ಹೌದಲ್ರಿ? ಬೇಕು ಬೇಡ್ರಿ, ಏನಾಕೈತೆ ಅನ್ನೋ ಫಲ ಬೇಕು. ಅದಕ್ಕೆ ಏನು ಹೇಳ್ಕೊಂಡು ಬಂದಾರ? ಜ್ಞಾನದ ಫಲ ಅಜ್ಞಾನದ ಅಸತ್ವಪಾದಕ ಆವರಣ ನಿವೃತ್ತಿ ಆಕ್ಕತಿ. ನಮ್ಮಲ್ಲಿ ಆವರಣ ಐತಿ, ಅದು ಅಸತ್ವಪಾದಕ ಆವರಣ. ಅದರಿಂದ ಫಲದಿಂದ ನಿವೃತ್ತಿ ಆಕ್ಕತಿ ಅಂತ ತಿಳ್ಕೊಂಡ್ರೆ, ಅದರಿಂದ ನಂಬದ ಆ ಆವರಣ ನಿವೃತ್ತಿ ಆಕ್ಕತಿ ಅಂತ ಹೇಳ್ಯಾರ. ಇಲ್ಲಿ ಬ್ರಹ್ಮವೂ ಇಲ್ಲ. ಈ ರೀತಿ ಬ್ರಹ್ಮದ ಅಸತ್ವಪಾದಕ ಅಂದರೆ ಸಂಪಾದಿಸುವ ಆವರಣವು ಅಸತ್ವಪಾದಕ ಆವರಣ ಎನಿಸುತ್ತದೆ. ಅದರ ಲಕ್ಷಣ ರೀ ಇದು. ಬ್ರಹ್ಮ ಇಲ್ಲ. ಈ ರೀತಿಯಿಂದ ಬ್ರಹ್ಮದ ಅಸದ್ಭಾವದ ಅಪಾನಪಾದಕ ಅಂದರೆ ಸಂಪಾದಿಸುವ ಆವರಣವು ಅಸತ್ವಪಾದಕ ಆವರಣವಾಗಿ ಅದು ನಿವೃತ್ತಿ ಆಕ್ಕತಿ ಅಂತ ಹೇಳಕ್ಕೆ ಮುಂದೆ ಅದರ ಲಕ್ಷಣವನ್ನು ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ನಮ್ಮಲ್ಲಿ ಆವರಣದವ, ಆವರಣ ಇದ್ದದ್ದರಿಂದ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತ. ಆವರಣ ಮುಂದೆ ಹೇಳ್ಕೊಂಬರ್ತಾರ. ಚಿತ್ತಿನ ಚಂಚಲ ಇವೆಲ್ಲ ಇದ್ದು ಅಂದ್ರೆ ನಮಗೆ ಜ್ಞಾನ ಆಗಂಗಿಲ್ಲ. ಗುರುಗಳು ಹೇಳಿದ್ದು ತಿಳಿಯಂಗಿಲ್ಲ. ತಿಳಿತೈತನಂದ್ರೆ ತಿಳಿಯಂಗಿಲ್ಲ, ಒಳಗೆ ಹೋಗಿ ಮುಟ್ಟುವುದಿಲ್ಲ. ಫಲದ್ದು ಹೇಳ್ಕೊಂಡು ಬಂದ್ರೆ ಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣ ಆಕ್ಕತಿ? ಅದು ಬೇಕ್ರಲ್ಲ. ಸ್ವರೂಪ ಹೇಳ್ಯಾರ, ಹೇತು ಹೇಳ್ಯಾರ, ಅದರ ಫಲಾನು ಹೇಳ್ಯಾರ. ಇದು ಪೂರ್ಣ ಯಾವಾಗ ಆಕ್ಕತಿ? ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಯಾವಾಗ ಆಕ್ಕತಿ ಅಂತ ಕೇಳ್ತಾರೆ. ಇಲ್ಲಿ ಅವಧಿ, ಇಲ್ಲಿ ಅನ್ನೋದು ಅವಧಿ. ಪರೋಕ್ಷ ಬ್ರಹ್ಮಜ್ಞಾನ ಬ್ರಹ್ಮನಿಷ್ಠ ಗುರುಮುಖದಿಂದ ವೇದಾಂತ ಶಾಸ್ತ್ರವನ್ನು ಅನುಸರಿಸಿ ಬ್ರಹ್ಮಸ್ವರೂಪವನ್ನು ವಿಚಾರಿಸಿ ನಿರ್ಧರಿಸುವುದರಿಂದ ಪೂರ್ಣವಾಗುತ್ತದೆ. ನೋಡ್ರಿ, ತಿಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಗುರುಮುಖದಿಂದನೇ ವೇದಾಂತ ಶಾಸ್ತ್ರವನ್ನು ಅನುಸರಿಸಿ ವಿಚಾರಿಸಿ ನಿರ್ಧರಿಸುವುದರಿಂದ ಅಸತ್ವಪಾದಕ ಇದು ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಆಕ್ಕತಿ ಅಂತ ಹೇಳ್ಕೊಂಡು ಬಂದಾರೆ. ಕರ್ಮ ಉಪಾಸನೆಗಳಿಂದ ಚಿತ್ತ ಶುದ್ಧಿ ಆಕ್ಕತಿ. ಒಪ್ಪತ್ತು ಮಾಡ್ತಾರೆ ನೋಡು, ಉಪಾಸನೆ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ. ಅದರಿಂದ ಚಿತ್ತ ಶುದ್ಧಿ ಆಕ್ಕತಿ, ಏಕಾಗ್ರತ ಜ್ಞಾನ ಆಕ್ಕತಿ, ಸಾಧನಗಳು ಲಭಿಸುತ್ತಾವ. ಅದರಿಂದ ಬ್ರಹ್ಮಕ್ಕೆ ಭಿನ್ನವಾದ ಆತ್ಮಜ್ಞಾನವು ಮೋಕ್ಷಕ್ಕೆ ಹೇತು ಎನಿಸ್ತದೆ.
ಮೋಕ್ಷಕ್ಕೆ ಹೇತು ಇದು ಅನ್ನಿಸ್ತದೆ. ಪರೋಕ್ಷ ಬ್ರಹ್ಮಜ್ಞಾನ ತತ್ವಮಸಿ ಮಹಾವಾಕ್ಯದಿಂದ ತತ್ವ ಪದಾರ್ಥ ಬೋಧಿಸುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನವು ಅದ್ವೈತ ಜ್ಞಾನದಲ್ಲಿ ಉಪಯೋಗವೆನಿಸುತ್ತದೆ. ಇದು ಉಪಯೋಗ ಅನ್ನಿಸ್ತದೆ. ತತ್ವಮಸಿ ಮಹಾವಾಕ್ಯ, ವಾಕ್ಯ ಅಂದರೆ ಏನ್ರಿ? ಪದಗಳ ಜೋಡ್ನಾಕನ ವಾಕ್ಯ ಅಂತ ಹೇಳ್ಯಾರಿ. ವಾಕ್ಯ ಅಂದ್ರೆ ಪದಗಳ ಜೋಡ್ನಾಕ ವಾಕ್ಯ ಅಂತ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ವಾಕ್ಯ ತತ್ವಮಸಿ ಮಹಾವಾಕ್ಯ ಪದಾರ್ಥವನ್ನು. ಇನ್ನು ಸಚ್ಚಿದಾನಂದ ರೂಪ ಬ್ರಹ್ಮವೇ ನಾನು ಹೀಗೆ ತಿಳಿಯತಕ್ಕದ್ದೇ ಅಪರೋಕ್ಷ ಬ್ರಹ್ಮಜ್ಞಾನ ಅನಿಸ್ತತಿ. ಇಲ್ಲಿ ಏನು ಹೇಳ್ಕೊಂಬಂದಾರಂದ್ರೆ ಪರೋಕ್ಷ ಬ್ರಹ್ಮಜ್ಞಾನವೂ 4 ಆದವು. ಇನ್ನು ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಬಂದಾರ. 1ನೇದ್ದು ಪರೋಕ್ಷ ಬ್ರಹ್ಮಜ್ಞಾನಂದರೆ ಏನು? ಅಪರೋಕ್ಷ ಅದಂದ್ರೆ ಏನ್ರಿ? ನಮಗೆ ಗುರುತಿಲ್ಲ. ಹೇಳ್ತಾನೆ ಕೇಳ್ರಿ. ಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ನಾನು ಹಿಂಗೆ ತಿಳಿಯತಕ್ಕದ್ದೇ ಅಪರೋಕ್ಷ ಬ್ರಹ್ಮಜ್ಞಾನ. ಬ್ರಹ್ಮವೇ ನಾನು, ಸಚ್ಚಿದಾನಂದ ಸ್ವರೂಪವೇ ನಾನು ಎಂದ ತಿಳಿಯುವುದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ಕೊಂಡು ಬಂದಾರ. ನಾನು ಹೆಂಗೆ ತಿಳ್ಕೋಬೇಕ್ರಿ? ಈಗ ನಮಗೆ ಗುರ್ತಿಲ್ಲ, ಕೇಳಕರ ಕೂತದೆವು. ನಾನು ಹೆಂಗೆ ನಾವು ತಿಳ್ಕೊಳ್ಳೋದು? ಅದ ಗುರು ಮುಖಾಂತರ ಹೇಳಿದ್ರಲ್ಲ, ಗುರು ಮುಖಾಂತರವಾಗಿ ತಿಳಿದಾಗ ಮಾತ್ರ ಇದು ಅಪರೋಕ್ಷ ಬ್ರಹ್ಮಜ್ಞಾನ. ನಾನು ಅದು ನನಗೆ ನಿಶ್ಚಯ ಆಕ್ಕತಿಲ್ಲ. ಇವು ಯಾವ ನನ್ನೂ ಅಲ್ಲ, ಶರೀರ ನಂದಲ್ಲಂದ ಬಳಿಕ ನನ್ನ ಹೆಂಗೆ ಅಕ್ಕಾವು? ಇನ್ಕ ತಕ್ಕ ಶರೀರ ನಾವು ಹತ್ತು ಕೂತಿದ್ವ. ಸದ್ಗುರುನಾಥ್ ಹೇಳಿದರು, ಈ ಶರೀರವು ನಿಂಬದಲ್ಲಪ್ಪ, ಪಂಚಮಹಾಭೂತಗಳ ಶರೀರ ಐತಿದು. 25 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಐತಿದು. ಇದು ಎಲ್ಲವೂ ಅಲ್ಲ ನಿಂದ. ಪಂಚ ಜ್ಞಾನೇಂದ್ರಿಯೂ ನೀನಲ್ಲ, ಪಂಚ ಕರ್ಮೇಂದ್ರಿಯೂ ನೀನಲ್ಲ, ಪಂಚ ಪ್ರಾಣಗಳು ನೀನಲ್ಲ. ನೀ ಇರುವುದೇನಪ್ಪ ಅಂತ ಕೇಳಿದ್ರೆ ಆತ್ಮ, ಪರಮಾತ್ಮ ಇದ್ದಿ ನೀನು. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿದ್ದಿ ನೀನು. ನೀನು ಪರಮಾತ್ಮನಿದ್ದಿ ಅಂಥೇಳಿ ಸದ್ಗುರುನಾಥಗಳ ಉಪದೇಶ ಮಾಡ್ತಾರೆ. ಅಪರೋಕ್ಷ ಬ್ರಹ್ಮಜ್ಞಾನ ಹಿಂಗತ್ತಿ ಬ್ರಹ್ಮವೇ ನಾನು ಹಿಂಗೆ ತಿಳಿಯುವುದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ಕೊಂಬಂದಾರ. ತಿಳ್ಕೊಳ್ಳೋದಕ್ಕನ ಅಪರೋಕ್ಷ ಬ್ರಹ್ಮಜ್ಞಾನ. ನಾನು ಪರಮಾತ್ಮನಿದ್ದೀನಿ, ಈ ಜಗತ್ತೆಲ್ಲ ನನ್ನ ಒಳಗೈತಿ, ಹೊರಗ ಬ್ರಹ್ಮಾಂಡ, ಒಳಗೆ ಪಿಂಡಾಂಡ ಅನ್ನತಕ್ಕಂಥ ವಿಷಯವನ್ನು ಪಿತಾಂಬಜಿಯವರು ಸವಿಸ್ತಾರವಾಗಿ ಇಲ್ಲೇ ಹಿಡ್ಕೊಂಡು ಬಂದಾರ ಪುಣ್ಯಾತ್ಮರೇ. ಈ 2 ಪುಷ್ಪಗಳನ್ನು ಆ ಸದ್ಗುರುನಾಥನ ಪಾದದ ಮೇಲಿಟ್ಟ ಮುಗಿಸ್ತಾ ಇದ್ದೀನಿ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ